ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬೆಟ್ಟಕೋಟೆ ಅನ್ನುವಂಥ ಗ್ರಾಮದಲ್ಲಿ ಇದ್ದೀವಿ. ಗ್ರಾಮ ಏನೋ ನೋಡೋಕ್ಕೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ರಸ್ತೆಗಳು ಎಲ್ಲವೂ ಕೂಡ ಡೆವಲಪ್ ಆಗಿದೆ. ಜೊತೆಗೆ ಒಂದು ಆರೋಗ್ಯ ಕೇಂದ್ರ, ಮಿನಿ ಆರೋಗ್ಯ ಕೇಂದ್ರ ಕೂಡ ಇದೆ. ಆದರೆ ಬೀಗ ಹಾಕಿದೆ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಇದೆ, ಅದರ ಹತ್ರ ಇರುವಂಥದ್ದು. ಅದ್ರ ಪಕ್ಕದಲ್ಲೇ ಗ್ರಾಮಸೌಧ ಹೊಸ ಕಟ್ಟಡ ಕೂಡ ನಿರ್ಮಾಣ ಆಗಿದೆ. ತಮ್ಮ ಪ್ರಕಾರದಲ್ಲಿ ಇನ್ನೂ ಏನೇನು ಕೆಲಸಗಳು ಪೆಂಡಿಂಗ್ ಇದೆ ಸರ್? ಏನೇನು ಆಗಬೇಕು ತಮ್ಮ ಹಳ್ಳಿಗೆ? ನೋಡಿ, ಪಂಚಾಯತಿಂದ ಇವೆಲ್ಲ ಪಂಚಾಯತಿಂದ ಆಗಿದೆ. MLA ಅವರಿಂದ ಏನೂ ಆಗಿಲ್ಲ. ಕೋಟ ಕೊಟ್ಟಿಲ್ಲ. ಏನು ಕೊಟ್ಟಿದ್ರೆ ಗೊತ್ತಿಲ್ಲ. ರೋಡ್ಗಳಾಗಿದೆ, ಚರಂಡಿಗಳಾಗಿದೆ. ಕುಡಿಯೋ ನೀರು ಮೊನ್ನೆ ಇವರಿದ್ರಲ್ಲ ಮೊದಲು, ಆಗ ಅವ್ರು ಮಾಡಿಸಿದ್ದಾರೆ. MLA ಅವರು ಹಿಂದೆ ಇದ್ದವರು ಮಾಡಿಸಿದ್ದಾರೆ. ಫಿಲ್ಮಸಾಂಬ ಅವರು ಮಾಡಿಸಿದ್ದಾರೆ. ಬಂದೇ ಇಲ್ಲ ಸರ್, ಬಂದೇ ಇಲ್ಲ. ಗೆದ್ದಾರಿಂದ ನಾವು ನೋಡಲೇ ಇಲ್ಲ ಅವ್ರನ್ನ, ಬಂದೇ ಇಲ್ಲ. ಎಲ್ಲ ಅವ್ರ ಪಾಡು ಅವ್ರದ್ದು. ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಬರ್ತಾರೆ ಲೀಟ್ರಿಗೆ ಹೋಗಿ. ನಾವೆಲ್ಲ ಇಲ್ಲಿದ್ದೀರಿ ಅಷ್ಟೇ. ಈಗ ಆಸ್ಪತ್ರೆ ಒಂದು ಓಪನ್ ಮಾಡಿದ್ದಾರೆ, ಮಿನಿ ಆಸ್ಪತ್ರೆ. ಅಲ್ಲಿ ನೋಡ್ಕೊಂಡಾರ ಇಲ್ಲ ಸರ್, ಬರೋದೇ ಇಲ್ಲ ಸರ್. ಈಗ ಆಸ್ಪತ್ರೆ ಓಪನ್ ಅಂತೂ ಇದೆ. ಒಂದಿನ ಬಂದರೆ 10 ದಿನ ಬರಲ್ಲ. ಇದೇ ಡಾಕ್ಟ್ರು ಇಲ್ಲ, ಸಿಸ್ಟರ್ಗಳು ಇಲ್ಲ. ಆ ಥರ ಏನಕ್ಕೆ ಮಾಡಬೇಕು ಇವರು? ಆಸ್ಪತ್ರೆ ಅಂತ ನೆಪ ಇದೆ ನೋಡಿ, ಪಂಚಾಯತಿ ಪಕ್ಕದಲ್ಲಿ ಆಸ್ಪತ್ರೆ ಇದೆ ನೋಡಿ, ಬೇಕಾದ್ರೆ ಹೋಗಿ. ಇದೆ, ಬಾಕ್ಲು ಹಾಕಿದ್ದಾರೆ. ಅವ್ರನ್ನ ನಂಬ್ಕೊಂಡು ಇರ್ತೀರ ಅಂತ ಇಟ್ಕೊಳ್ಳಿ. ನಾವು ಟೌನ್ಗೆ ಓಡಾಡೋಕ್ಕಾಗಲ್ಲ. ಈಗ ನಾವು ವಯಸ್ಸಾಗಿದೆ, ಬಸ್ಸು ಟ್ರಾಫಿಕ್ ಇದೆ, ನಾವು ಎಲ್ಲಿ ಹೋಗೋದು ಈಗ? ಸರ್, ಈಗ ಚುನಾವಣೆಗೆ ಇನ್ನೊಂದು 2 ತಿಂಗಳು ಬಾಕಿ ಇದೆ. ತಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಚುನಾವಣಾ ಕಾವು? ಅಭಿವೃದ್ಧಿ ಕೆಲಸಗಳು ಹೇಗಾಗಿದೆ? ಆಗಿದೆಯಾ, ಆಗಿಲ್ವಾ? ಏನು ಹೇಳ್ತೀರಿ ಸರ್? ಅಭಿವೃದ್ಧಿ ಕೆಲಸಗಳು ಆಗ್ತಾವೆ ಸರ್. ನಿಸರ್ಗನಾರಾಯಣ ಸ್ವಾಮಿ ಕೆಲಸನೂ ಮಾಡಿದ್ದಾರೆ. ಆಮೇಲೆ ಪ್ರತಿಸ್ಪರ್ಧಿನೂ ಇದ್ದಾರೆ ಅವ್ರಿಗೆ. ಅವರು ಕಾಂಗ್ರೆಸ್ ದಳದಿಂದ ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ ನಿಸರ್ಗನಾರಾಯಣ ಸ್ವಾಮಿಗೆ. ಕಾಂಗ್ರೆಸ್ಸಿಂದ 4 ಜನ ಪ್ರತಿನಿಧಿಗಳವ್ರೆ. ಅದು ಯಾರು ಕನ್ವರ್ಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ, ನಮ್ಮ ತಾಲೂಕಲ್ಲಿ ಚೆನ್ನಾಗಿ ಕೆಲಸಗಳಾಗಿದೆ. ಅವರಿಲ್ಲ, BJP ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲ ತಾರತಮ್ಯ ಏನಿಲ್ಲ, ಯಾವುದಕ್ಕೂ ಚೆನ್ನಾಗಿ ಕೆಲಸ ನಡೀತಾ ಇದೆ. ನಮ್ಮಲ್ಲಿ ಏನು ತೊಂದರೆ ಇಲ್ಲ. ಯಾರು ಬರ್ತಾರೆ ಅಂತಲೂ ಅನುಮಾನ ಇದೆ. ಚೆನ್ನಾಗಿ ಕೆಲಸ ಚೆನ್ನಾಗಿ ನಡೀತಾ ಇದೆ. 3 ಪಕ್ಷಗಳ ಫೈಟ್ ಇದೆ ಈ ಸಾರಿ. ಫೈಟ್ ಇದೆ ಖಂಡಿತ. ಅದರಲ್ಲಿ 100% ಏನು ದ್ರೋಹ ಇಲ್ಲ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು. ಎಷ್ಟೇ ಕೆಲಸ ಮಾಡಿದ್ರು ಸಾಕಾಗಲ್ಲ. ನಮ್ದು ಜನಪ್ರತಿನಿಧಿ ಹೊರಗಡೆಯಿಂದ ಬರ್ತಾರೆ. ಇಲ್ಲಿ ಏರ್ಪೋರ್ಟ್ ಏನೋ ಬೆಂಗಳೂರು ಅಂತೇಳಿ ಜಾಗ ಸಾಕತ್ತೆಲ್ಲ. ಬೆಲೆ ಗಗನಕೋಟಾಗಿವೆ ಎಲ್ಲಾನು. ಜನಸಂಖ್ಯೆ ಜಾಸ್ತಿ ಆದ್ರೂ ಗಗನಕ್ಕೆ ಹೋಗ್ಲೇಬೇಕು. ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ಅವರು ಮಾಡ್ತಾರೆ, ಮಾಡಿಬಿಟ್ಟು ಏನಕ್ಕೆ ನಮ್ಮ ಹತ್ರ ಓಟ್ ಹೊತ್ಸ್ಕೊಂತಾರೆ, ತಿರುಗಿ ಬರಲ್ಲ, ಮಾಡಲ್ಲ. ಒಂದ್ಸಾರಿ ಬರ್ಬೋದು ಅಷ್ಟೇ, ಒಂದ್ಸಾರಿ 2 ಸಾರಿ ಬರ್ಬೋದು, ಮಕ್ಕ ನೋಡಿಸ್ಬೋದು. ಅವ್ರು ಕೊಟ್ಟಿದ್ದು ಎಷ್ಟು ದಿವಸ ಆಗುತ್ತೆ ನಮ್ಗೆ? ಎಷ್ಟು ದಿವಸ ಆಗುತ್ತೆ? ಕಷ್ಟ. ನಮ್ಮ ಪ್ರಕಾರವಾಗಿ ಸಿದ್ದರಾಮಯ್ಯನೇ ಸಮಸ್ಯೆ ಇವತ್ತಿಂದಲ್ಲ. ಏರ್ಪೋರ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ರು ನೋಡ್ರಿ, ಅವತ್ತಿನಿಂದ ಸಮಸ್ಯೆ ಇದೆ. ಏನ್ ಸಮಸ್ಯೆ? ಧೂಳು ಬರ್ತದೆ. ಸುಮಾರು 4 ವರ್ಷ ನೋಡಿ ಸರ್, ಈ ಸೈಡಲ್ಲಿ ಸುಮಾರು ಒಂದು 100 ಎಕರೆ ಬೈಲಲ್ಲಿ ಏನು ಬೆಳೆಗಳೇ ಮಾಡೋಕ್ಕಾಗಿಲ್ಲ ಸರ್. ನಾವು DC ಗಂಟ ಹೋಗಿದ್ದೀವಿ. ಮಾನ್ಯ ಕುಮಾರಸ್ವಾಮಿಗಳಿಗೆ ಅರ್ಜಿ ಕೊಟ್ಟಿದ್ವಿ. ಆಮೇಲೆ BJP ಸರ್ಕಾರ ಇದ್ದಾಗ ಅವ್ರ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ. ಎಲ್ಲನೂ ಅರ್ಜಿಗಳು ಕೊಟ್ಟು ಈಗ ನಾನು ಮಾಡಿಕೊಟ್ಬಿಡ್ತೀವಿ, ನಿಮ್ಗೇನೋ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿ ಸುಮಾರು 4-5 ವರ್ಷ ನಮ್ಮ ಜೀವನನೇ ಹಾಳು ಮಾಡಿಬಿಟ್ಟೈತೆ ಸರ್. ಅದು ಬಿಟ್ಟರೆ ಇನ್ನೆಲ್ಲ ಅಭಿವೃದ್ಧಿ ಎಲ್ಲ ಆಗಿದೆ. ನಿಮ್ಮೂರು ದೇವನಹಳ್ಳಿ ಊರು ಅಭಿವೃದ್ಧಿ ಏನಿಲ್ಲ ಸರ್. ಒಂದು ಸ್ಕೂಲ್ ಒಂದು ಕಟ್ಟಿದ್ದಾರೆ. ಸ್ಕೂಲ್ ಒಂದು ಕಟ್ಟಿಬಿಟ್ರೆ ಬೇರೆ ಊರು, ನಮ್ಮೂರಲ್ಲೇ ಏನು 10 ಜನ ಹುಡುಗರಿದ್ದು ಬಿಟ್ರೆ ಊರು ಉದ್ಧಾರ ಆಗಿರ್ತದೆ. 10 ಜನ ಹುಡುಗರು ಹೋಗ್ಬೋದು ನಮ್ಮೂರವರು. ಅಷ್ಟು ಬಿಟ್ಟ ಮೇಲೆ ಇನ್ನೆಲ್ಲ ಸುತ್ತಮುತ್ತ ಊರುಗಳವ್ರು ಬರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ. ಅದೊಂದು ಅಭಿವೃದ್ಧಿ ಬಿಟ್ಟರೆ ಇನ್ನೇನು ಅಭಿವೃದ್ಧಿ ಮಾಡ್ಯಾವ್ರೆ ಸರ್ ಅವರು? ಸರ್, ಇಲ್ಲಿ 5 ವರ್ಷದಿಂದ ಏನು 10 ವರ್ಷದಿಂದ JDS ಇದೆ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ. ಏನಂತ ಇಂಪ್ರೂವ್ಮೆಂಟ್ ಏನಾಗಿರೋದೇನಿಲ್ಲ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ ಮೇಲೆ ನಮ್ಮೂರಿಗೆ ಅಂತಾರಾಷ್ಟ್ರೀಯ ವಿಮಾನ ಪ್ರಾಧಿಕಾರದವರಿಂದನೂ ಏನೂ ಬರಲಿಲ್ಲ. ಈ ರಸ್ತೆ ಒಂದು ಮಾಡಿಕೊಟ್ರು KDB ಅವರು, ಏರ್ಪೋರ್ಟ್ನವರು. ಈ ಹಳೆ ರಸ್ತೆ ಇತ್ತು, ಇದನ್ನು ಮುಚ್ಚಿ ಬದಲಿ ರಸ್ತೆ ಮಾಡಿಕೊಟ್ಮೇಲೆ ನಮ್ಮದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರು ಒಂದು ಸ್ಕೂಲ್ ಕಟ್ಕೊಟ್ಟಿದ್ದಾರೆ ನೋಡಿ. ಈಗ ಕಟ್ತಾ ಇರೋ ಸ್ಕೂಲು ಕಟ್ಕೊಟ್ಟಿದ್ದಾರೆ. MLA ಅನುದಾನದಲ್ಲಿ ಏನೂ ಬಂದಿಲ್ಲ. ಒಂದು ಸ್ವಲ್ಪ ಕಾಂಕ್ರೀಟ್ ರೋಡ್ ಹಾಕ್ಕೊಟ್ಟಿದ್ದಾರೆ, ಬಿಟ್ಟರೆ ಇನ್ನೇನು ಇಂಪ್ರೂವ್ಮೆಂಟ್ ಇಲ್ಲ. ಮೊನ್ನೆ ಕುಮಾರಸ್ವಾಮಿ ಅವರೇನೋ ಬಂದಾಗ ಒಂದಿನ ಹಿಂಗೆ ಫ್ಲೆಕ್ಸಿಗಳು ಹಾಕ್ಕೊಂಡು ಇದಾಕೊಂಡು ನೋಡ್ರಿ, ಇಲ್ಲಿ ನೋಡ್ಬೇಕಷ್ಟೇ ನಮ್ಮ MLA ಅವ್ರನ್ನ. ಅಷ್ಟು ಬಿಟ್ಟರೆ ನಾವೆಲ್ಲೂ ಕಾಣಿಸಲ್ಲ ಅವರು. ಕಳೆದ ಬಾರಿಯಿಂದ 10 ವರ್ಷದಿಂದ JDS ಗೆಲ್ತಾ ಇದೆ. ಕಾಂಗ್ರೆಸ್ನವರು ಈಗ ಏನೋ ಪ್ರಬಲವಾಗಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಹಿಂದೆ ತೋರಿಸಿದಂಥ ಪಿಳ್ಮುನ್ ಶಾಮಪ್ಪನವರು BJPಗೆ ಬಂದಿದ್ದಾರೆ. ಈಗ ಅವರು ಬಂದು ಭಾರಿ ಸಂಘಟನೆ ಮಾಡ್ತಾ ಇದ್ದಾರೆ. ಈ ಸರಿ ತ್ರಿಕೋನ ಸ್ಪರ್ಧೆ ಆಗಬಹುದು ಅಂತ ನನ್ನ ಅನಿಸಿಕೆ ಇದೆ ಸರ್.
ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಮನಹಳ್ಳಿಯಲ್ಲಿ ನಾವಿದ್ದೀವಿ. ನೋಡ್ತಾ ಇರ್ಬೋದು ಸಾಕಷ್ಟು ಇಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಮಾತಾಡ್ಸೋಣ. ಏನು ಸರ್, ರಾಮನಹಳ್ಳಿನಲ್ಲಿ ಎಲ್ಲ ಅಭಿವೃದ್ಧಿಗಳಾಗಿದೆ ಅನ್ನೋ ಸಮಸ್ಯೆಗಳಿದೆಯಾ? ಆಗೈತೆ ಸರ್, ಹಾಂ ಪೈಪ್ ಲೈನ್ಗಳು, ಚರಂಡಿ, ಕಾಂಕ್ರೀಟ್ ಎಲ್ಲ ಆಗಿದೆ. ಹಾಂ 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 ಕಾಂಕ್ರೀಟ್ ರೋಡ್ ಹಾಕ್ಸವ್ರೆ, ಊರಿಗೆ ನೀರು ಕಡಿಮೆ ಇತ್ತು, ಒಂದು ಬೋರ್ ಹಾಕ್ಸವ್ರೆ, ಚರಂಡಿಗಳು ಮಾಡ್ಸವ್ರೆ, ಐ ಮಾಸ್ಕ್ ಟೈಟ್ ಹಾಕವ್ರೆ, ಊರಿಗೆ ಅನುಕೂಲ ಪರವಾಗಿಲ್ಲ. ಓಕೆ, ಕೆಲವು ಕಡೆ ಎಲ್ಲ ಬರಲ್ಲ, ಅವರು ಜಾಸ್ತಿ ಸಿಗಲ್ಲ ಜನರ ಕೈಯಲ್ಲಿ ಅಂತಾರೆ. ಇಲ್ಲೆಲ್ಲ ಬರ್ತಿರ್ತಾರ? ಬರ್ತಾರೆ, ಗ್ಯಾರಂಟಿ ಪಕ್ಕ 100% ನಿಸರ್ಗ ನಾರಾಯಣಸ್ವಾಮಿ ಒಳ್ಳೆ ಕೆಲಸಗಳು ಮಾಡೋರು ಸರ್. ಏನೋ ಸಮಸ್ಯೆ ಅಂತಿದ್ರ, ಏನ್ ಸಮಸ್ಯೆ ಇದೆ ಇಲ್ಲಿ? ಪೈಪ್ಗಳು ಲೈನ್ ತೆಗೆದು ಬಿಟ್ಟು ನ್ಯಾಯವಾಗಿ ಕಾಂಕ್ರೀಟ್ ಮಾಡಿರಲ್ಲ, ಏನೆಲ್ಲ ಎಲ್ಲಿಂದಲೇ ಮಾಡ್ಕೊಂಡ್ಬಿಟ್ಟವ್ರೆ. ನ್ಯಾಯ ಗಾಡಿಗಳು ಹೋಗಕ್ಕೆ ಬರಕ್ಕೆ ದಾರಿಗಳು ಮಾಡಿದಿರಿ ಆಗೋಗ್ಬಿಟ್ಟವ್ರೆ. ನೋಡ ಅವು ದಾಟ್ಕೊಂಡು ಹೋಗಕ್ಕೆ ಬರಕ್ಕೆ ಆಗಲ್ಲ. ಇಲ್ಲಿ ತೋಡಿರೋದು, ಅಲ್ಲೇನು ಮತ್ತೆ ಕಾಂಕ್ರೀಟ್ ಹಾಕಿಲ್ಲ. ಎಲ್ಲಿಂದಲೇ ನೋಡ ಅಲ್ಲಿ ಮನೆ ಹತ್ರಕ್ಕೆ ಹೋಗಕ್ಕೆ ಜಾಗ ಅಲ್ಲಿ ಮುಚ್ಚಿರಲ್ಲ. ಇಲ್ಲೆಲ್ಲ ನೀರೆಲ್ಲ ಚೆನ್ನಾಗಿ ಬರ್ತೈತಾ? ಕುಡಿಯೋ ನೀರೆಲ್ಲ? ಕುಡಿಯೋ ನೀರೆಲ್ಲ ಬಂದಾಗ ಇಲ್ಲಿ ಸೊಳ್ಳೆ ಕಾಟ ಇದು ಇದಾಕಲ್ಲ ಪೌಡ್ರಿ, ಅದೊಂದು ಪ್ರಾಬ್ಲಮ್. ಏನು ಚರಂಡಿಕೆ ಎಲ್ಲಂದ್ರೆ ಸೊಳ್ಳೆಗಳು ಜನಗಳು ಕಚ್ಚಿ ಕಾಯಿಲೆಗಳು ವಿಪರೀತ ಕಾಯಿಗಳು. ಬೇಸಿಗೆ ಕಾಲ ಬೇರೆ ಬಂತು. ಏನು ಮಾಡಿ ಕೂಲಿ ನಾಳಿ ಮಾಡಿ ಸಂಪಾದನೆ ಎಲ್ಲಾನು ಹಾಸ್ಪಿಟಲ್ ಕಟ್ಟೋದೇ ಸರ್ ಹೋಗತ್ತೆ. ಇನ್ನು ನಾವು ಇಂಪ್ರೂವ್ ಆಗೋದು ಎಲ್ಲ ಕೇಳ್ಬೇಕು, ಹಿಂಗೆಲ್ಲ ರೆಡಿ ಮಾಡಿಸ್ಕೊಡಿ. ಏನು ಯಾವ ಟೈಮಲ್ಲಿ ಬರ್ತಾರ ನಾವು ನೋಡಿದ್ದೀರಾ? ಅವ್ರು ಬರ್ತಾರ ಅಲ್ಲಾಡ್ಸ್ಕೊಂಡು ಬರ್ತಾರ, ಒಂದು ಮಾತು ಮಾತಾಡ್ತಾರ, ಓದ್ತಾ ಇರ್ತಾರ. ಈ ನಮ್ಮ ಪರಿಸ್ಥಿತಿ ಏನಾಗೈತೆ, ಏನು ಮಾಡಿದ್ದೀರಿ, ಮೆಂಬರ್ಗಳು ಏನು ಮಾಡಿದ್ದೀರಿ ಅಂತ ಅವ್ರು ಕೇಳಿದ್ರಲ್ಲ ಹೇಳೋದು. ತುಂಬಾ ಟಫ್ ಫೈಟ್ ಇದೆ ಅಂತ ಒಂದು ಮಾತುಗಳು ಕೇಳ್ಬತ್ತು ಬೆಳಗ್ಗೆಯಿಂದ. ಏನು ಹೇಳ್ತೀನಿ ನಿಮ್ಮ ಪ್ರಕಾರದಲ್ಲಿ? ನಮ್ಮ ಪ್ರಕಾರ ಹೇಳಿ ನಿಸರ್ಗ ನಾರಾಯಣಸ್ವಾಮಿ ಗೆಲ್ತಾರೆ ಸರ್. ಗೆಲ್ತಾರೆ? ಹೌದು ಸರ್, 100% ಪ್ರಾದೇಶಿಕ ಫಸ್ಟಿಗೆ ಜನ ಓಟ್ ಕೊಡ್ತಾರೆ. ಓಟ್ ಕೊಡ್ತಾರೆ, ಗೆಲ್ತಾರೆ ಸರ್. ಏನೇನು ಕಾರಣದಿಂದ ಅವ್ರನ್ನ ಗೆಲ್ಲಿಸ್ತಾರೆ ಜನ? ಸರ್ ಇದು ಹೋದ ಸರ 5 ವರ್ಷನೂ JDS ಇತ್ತು, ಈ ಸರ 5 ಸರ JDS ಇತ್ತು, ಈ ಸರನೂ JDS ಬರುತ್ತೆ ಸರ್. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ದೇವನಹಳ್ಳಿ ಹೊರತುಪಡಿಸಿದ್ರೆ ನೆಕ್ಸ್ಟ್ ಸಿಟಿಯ ರೀತಿಯಾದಂಥ ಒಂದು ವಾತಾವರಣ ಇರುವಂಥದ್ದು ಅಂತಂದರೆ ಬೂದಿಗೆರೆನಲ್ಲಿ. ಸದ್ಯ ನಾನೀಗ ಬೂದಿಗೆರೆಯ ಮೇನ್ ಸರ್ಕಲ್ನಲ್ಲಿ ಇದ್ದೀನಿ. ಈಗ ನೆಕ್ಸ್ಟು ಈ ಸಲ ಎಲೆಕ್ಷನ್ ಬರ್ತಾ ಇದೆ. ಸೊ ಹೇಗಿದೆ ಇಲ್ಲೆಲ್ಲ ಚುನಾವಣಾ ಹವಾ ಸರ್? ಚೆನ್ನಾಗಿದೆ, ನೋಡೋಣ. ಓಕೆ, ಫೈಟ್ ಇದೆ ಅಂತೀರಾ? ಇದೆ ಇದೆ. ಯಾರು ಫೈಟ್ ಕೊಡ್ತಾ ಇದ್ದಾರೆ? ಬಿಜೆಪಿನ, ಕಾಂಗ್ರೆಸ್ನ? ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ದಳ ಫೈಟ್ ಕೊಡ್ತಾ ಇದೆ. ಕಾಂಗ್ರೆಸ್ ಫೈಟ್ ಇದೆ, ಬಿಜೆಪಿ ಫೈಟ್ ಇಲ್ಲ ಅಂತೀರಾ? ಬಿಜೆಪಿ ಇಲ್ಲ ಫೈಟ್. ಮೊನ್ನೆ ಕೂಡ 60 ಲಕ್ಷ ರೂಪಾಯಿ ಕಾಂಕ್ರೀಟ್ ಕೊಟ್ಟಿದ್ದಾರೆ ಬೂದಿಗೆರೆಗೆ. 4 ಕೋಟಿ ರೂಪಾಯಿ ಕೆಲಸ ಟೋಟಲ್ ಬೂದಿಗೆರೆಯಲ್ಲಿ ಆಗಿದೆ. ಇಲ್ಲಿ ಕಾಣಿಸ ಐ ಮಾಸ್ಕ್ ಹಾಕ್ಸಿರೋದು MLA ಅವರು, ಬಸ್ ಸ್ಟ್ಯಾಂಡಲ್ಲಿ ಕಾಂಕ್ರೀಟ್ ಹಾಕ್ಸಿರೋದು ಅವರೇ. ಸುರೇಶ್ ಚಂದ್ರ ಎಷ್ಟು ಹುಟ್ಟೋ ಸತ್ಯನೋ ಅಷ್ಟೇ ಸತ್ಯ. ಇಲ್ಲಿ JDS ಗೆಲ್ಲೋದೇ ಸತ್ಯ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಸರ್. ಯಾರು ನಮ್ಮ ರೈತರಿಗೆ ಏನು ಮಾಡಲ್ಲ, ಅವ್ರವರು ಎಕ್ಸೇಟ್ಗಳು ಮಾಡೋದು ಅದು ಮಾಡ್ತಾರೆ ವಿನಃ ರೈತರಿಗೆ ಏನು ಮಾಡ್ಕೊಡ. ಯಾರು ಎಸ್ಟೇಟ್ ಮಾಡ್ತಾ ಇರೋದು ಇಲ್ಲಿ? ಅಲ್ಲ, ಅವರು ರಾಜಕೀಯಕಾರಣಿಯವರು ಏನು ಬೇಕಾ ಮಾಡ್ತಾರೆ. ರೈತರ್ಗ ಎಲೆಕ್ಷನ್ ಆಗೋವಾಗ ತಲೆಗೆ 2,000 3,000 ಕೊಡ್ತಾರೆ, ಓಟ್ ಹಾಕ್ಸ್ಕೊತಾರೆ, ನೆಮ್ಮದಿಯಾಗಿರ್ತಾರೆ. ಆಗಿರುವ ಅಭಿವೃದ್ಧಿ, ಮುಂದೆ ಆಗಬೇಕಾಗಿರುವ ಅಭಿವೃದ್ಧಿ, ಈಗಿರುವ ಶಾಸಕರು, ಮುಂದೆ ಬರುವ ಶಾಸಕರ ಬಗ್ಗೆ ಜನ ಮನ ಮತ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ಜನ ಮನ ಮತ ಮೂಲಕ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.